ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಮಗಳು ಟ್ರಿಪ್ಗೆ ಹೋಗ್ತಾಳಲ್ಲ, ಹಾಗಾಗಿ ಅವ್ಳಿಗೊಂಚೂರು ಲಂಚ್ ಬಾಕ್ಸು ರೆಡಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದಂತೆ ಮಿಸ್ಸು. ಬಟ್ ಅಲ್ಲೂ ಕೊಡ್ತಾರೆ, ಆದರೂ ಬಸ್ಸಲ್ಲಿ ತಿನ್ನೋಕ್ಕೆ ಇವರೇನು ತಿನ್ಕೊಂಡು ಹೋಗಿರಲ್ವಲ್ಲ ಬೆಳಿಗ್ಗೆನೆ ಅಂತ. ಸೊ ಹಾಗಾಗಿ ಅವಳೊಬ್ಳಿಗೋಸ್ಕರ ಸ್ವಲ್ಪ ಶಾವಿಗೆ ಇತ್ತು, ಹಾಗಾಗಿ ಶಾವಿಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಬೇಯಿಸಿ ಬಸ್ಕೊಂಡಿದ್ದೀನಿ. ಸ್ವಲ್ಪ ಶಾವಿಗೆ ಇತ್ತು, ಹಾಗಾಗಿ ಅವಳೊಬ್ಳಿಗೆ ಆಗೋ ಅಷ್ಟಾಗುತ್ತೆ. ಅದಕ್ಕೆ ಒಂಚೂರು ಕ್ಯಾರೆಟು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವಳಿಗೆ ರೆಡಿ ಮಾಡಿ ಕೊಡಬೇಕು. ರೆಡಿ ಮಾಡಿಬಿಟ್ಟು ಅವಳನ್ನ ರೆಡಿ ಮಾಡಬೇಕು. ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಬ್ಲಾಗನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಾಫಿ ಕುಡಿಬೇಕು, ಕಾಫಿನೂ ಕುಡಿದಿಲ್ಲ ಇನ್ನು. ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಸಿಂಪಲಾಗಿರುತ್ತೆ, ಮತ್ತು ಲಂಚ್ ಬಾಕ್ಸ್ಗೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿನ್ನೋದಂದರೆ ಶಾವಿಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಬೇರೆ ಥರದ್ದೆಲ್ಲ ಆದರೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳ್ಸೋಕ್ಕಾಗಲ್ಲ. ಅಂದರೆ ಯಾವ ಥರ ಅಂದರೆ ಈ ರೈಸ್ ಬಾತ್ ಇದೆಲ್ಲ ಇಷ್ಟಪಡಲ್ಲ. ಶಾವಿಗೆ ಬಾತ್ ಮಕ್ಕಳು ತಿನ್ಕೊಳ್ತಾರೆ, ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲ ವೆಜಿಟೇಬಲ್ಸು ಹಾಕ್ತೀವಲ್ಲ, ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟ್ರಿಪ್ ಇರೋದ್ರಿಂದ ನನ್ನ ಮಗಳು ಎಷ್ಟು ಬೇಗ ಎದ್ದಿದ್ದಾಳೆ ಗೊತ್ತಾ? ಡೈಲಿ ಇಷ್ಟು ಬೇಗ ಎದ್ದೇಳೋದೇ ಇಲ್ಲ. ಇವತ್ತು ಟ್ರಿಪ್ ನಾನು 5 ಗಂಟೆಗೆ ಎದ್ಬಿಟ್ಟಿದ್ದೆ, ಅದಕ್ಕೆ ಬೇಗ ಎದ್ಬಿಟ್ಟು ಅವಳು ಇವತ್ತು ಟ್ರಿಪ್ಗೆ ಹೋಗ್ತೀನಿ ಅಂದ್ಬಿಟ್ಟು. 12 ಗಂಟೆ ಆಯಿತು ಬಂದು. ಟ್ರಿಪ್ ಹೋಗ್ತಾಳಲ್ಲ, ಅದಕ್ಕೆ ನಿದ್ದೆ ಬಂದಿಲ್ಲ ಅವಳಿಗೆ. ಸೊ ಹಾಗಾಗಿ ಬೆಳಿಗ್ಗೆನೇ ನಾನು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮಾಡೋದು ಕಡಿಮೆ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಿಧಾನ ಕೊಟ್ಟು ಕಳಿಸ್ತೀನಿ ಅವ್ರ ಅಪ್ಪನ ಆಫೀಸ್ಗೆ ಹೋಗುವಾಗ. ಇವತ್ತು ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಬೇಗ. ಇಷ್ಟು ಬೇಗ ಮಾಡೋಕ್ಕೆ ಒಂಥರ ಲೇಜಿನೆಸ್ ಒಂಥರ ನನಗೆ. ಇನ್ನೇನು ಮಾಡೋದು ಅಂತ ಮಾಡ್ಕೊಡ್ತಾ ಇದ್ದೀನಿ, ಆಪ್ಷನ್ ಇಲ್ಲ. ಹಾಗಾಗಿ ಅಲ್ವಾ ಫ್ರೆಂಡ್ಸ್, ರೂಢಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಿಸಿಲಿಂದ ಕೆಲವೊಂದು ಟೈಮ್ ಮಾಡೋಕ್ಕಾಗುತ್ತೆ. ಇವಾಗ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೋಣ, ಬೇಗ ಬೇಯಿಸ್ಕೊಳ್ಳೋಕ್ಕೆ. ಈ ಕಾಫಿ ಹಾಲಿದ್ದೀನಿ, ಕಾಫಿ ಕುಡಿಬೇಕು. ಸ್ವಲ್ಪ ಉಪ್ಪು ಹಾಕಿ. ನಾನು ಈ ಉಪ್ಪು ಹಚ್ಕೊಂಡಲ್ಲ, ಅಕಸ್ಮಾತ್ ನಾನು ಈ ಅಡುಗೆ ಮಾಡ್ತಿದ್ರೆ ಕಾಫಿ ಹಾಕ್ಬಿಟ್ಟು ಹಾಲಿಗೆ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಅಡುಗೆ ಮಾಡುವಾಗ ಕಾನ್ಶಿಯಸ್ ಆಗಿರಬೇಕು, ಇಲ್ಲ ಅಂದರೆ ಅಡುಗೆ ಆಗೋದು. ಉಪ್ಪನ್ನ ತಗೊಂಡೋಗ್ಬಿಟ್ಟು ಹಾಲ್ಗೆ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ಇವಳನ್ನೇನ ಕಿಚನ್ಗೆ ಬಿಟ್ಟರೆ ಉದ್ಧಾರ ಆಗುತ್ತಾ? ಯಾಕೆ ಕ್ಯಾಪುಚಿನೋ ಮಾಡಿಲ್ವಾ ಒಂದ್ಸತಿ? ನಮ್ಮ ಅಮ್ಮಗೆ ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊ ಫ್ರೆಂಡ್ಸ್. ಏನ್ ಗೊತ್ತಾ ಫ್ರೆಂಡ್ಸ್, ಇವರು ಅವತ್ತು ನಾರ್ಮಲ್ ಕಾಫಿ ಅಂದ್ಬಿಟ್ಟು ಕುಡ್ದವ್ರೆ. ಕ್ಯಾಪುಚಿನೋ ಹೆಂಗ್ ಕಲಿಸಿದ್ದೆ ಅಂದ್ರೆ ಸೊ ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ಮಗಳದ್ದು ಲಂಚ್ ಬಾಕ್ಸು. ಸೊ ಈಗ ಬಾಕ್ಸ್ಗೆ ಹಾಕೋದಷ್ಟೇ ಬಾಕಿ. ಅವಳು ಅಷ್ಟರಲ್ಲಿ ರೆಡಿಯಾಗಿ ಬಂದಿದ್ದಾಳೆ. ತಲೆ ಒಂದು ಬಾಚಬೇಕು, ಯೂನಿಫಾರ್ಮೇ ಹಾಕ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಆಮೇಲಿಂದ ಶೂ, ಸಾಕ್ಸ್, ಐಡೆಂಟಿ ಕಾರ್ಡ್ ಏನೂ ಹಾಕೊಳ್ಳೋದಿಲ್ಲ. ಪೋನಿ ಹಾಕಿ ಕಳಿಸ್ಬೇಕು. ಇವಾಗ ಸಿಕ್ಕ ಹೊಡಿಬೇಕು ತಲೆದು. ನೋಡಿ ಫ್ರೆಂಡ್ಸ್, ಇವಳು ಐಪೋನಿ ಹಾಕೊಂಡು ಹೋಗ್ಬೇಕಂತ, ಅದಕ್ಕೆ ಹಾಕೊಂಡು ನಲಿತಾ ಅವಳೆ ನನ್ನ ಮಗಳು. ಏನಾ ನಿಂದ? ಸುಮ್ ಕೂತ್ಕೋ. ಖುಷಿ ಆಗ್ತೈತೆ, ಅಲ್ಲಿ ಬೇವು ಪೂಲ್ಸ್ ಎಲ್ಲ ಆಡ್ಬೋದು. ಆಮೇಲೆ ಅಲ್ಲಿ ಕೊಲಂಬಸ್ ಎಲ್ಲ ಇರುತ್ತೆ. ಮಧ್ಯಾಹ್ನ ಊಟ ಸಿಗುತ್ತೆ, ಅಲ್ಲೇ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಜನ ನೀನು ಒಬ್ಳನ್ನ ಕರ್ಕೊಂಡು ಹೋಗಕ್ಕೆ? ಫ್ಯಾನ್ಗಳು. ಯಾವ ಫ್ಯಾನ್? ಫ್ರೆಂಡ್ಸ್, ಆನ್ಯುವಲ್ ಡೇಗೆ ಹೋಗ್ತಾ ಇದ್ದೀನಿ ಅನ್ಕೊಂಬೇಡಿ, ನಾನು ಟ್ರಿಪ್ ಹೋಯ್ತಾರಲ್ಲ. ಆನ್ಯುವಲ್ ಡೇಗೆ ನಮಗೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಸ್ಕೂಲಲ್ಲಿ ಈಗ ಯೂನಿಫಾರ್ಮ್ ಹಾಕಿ ಕಳಿಸ್ಬಿಡೋದು, ಹೇರ್ ಸ್ಟೈಲ್ ಮಾಡಿಸ್ಕೊಬಿಡೋದು. ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ಕೊಂತಾರೆ. ಯಾರೋ ಒಂದು ಹೌದು ನೋಡ್ಕೊಳಮ್ಮ, ಇವಾಗ ಹೋಗ್ತೀವಲ್ಲ, ಹೋಗಿದ ತಕ್ಷಣ ಎದುರುಗಡೆ ಗ್ರೀನ್ ಲೈನ್ದು ಬಸ್ ನಿಂತಿರುತ್ತೆ.
ಓದ್ತೈತೆ ನಮ್ಮ ಗ್ರೀನ್ ಲೈನೇ ಬಂದಿದ್ದು. ನಾವು ಯಾವಾಗ ಸೊ ಇವಾಗ ಸ್ಕೂಲ್ ಹತ್ರ ಬಂದಿದ್ದೀವಿ. ಆಲ್ರೆಡಿ ಬಸ್ಸಲ್ಲೆಲ್ಲ ಮಕ್ಕಳು ಕೂತಿದ್ದಾರೆ. ತುಂಬಾ ಗಜಿಬಿಜಿ ಅಂತ ಸೌಂಡ್ ಆಗ್ತಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಕ್ಳಿಗಂತೂ ತುಂಬಾ ಎಕ್ಸೈಟ್ಮೆಂಟು, ಏನೋ ಒಂಥರ ಖುಷಿ ಮಕ್ಕಳಿಗೆ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ನಾವಂತೂ ಚಿಕ್ಕದ್ರಲ್ಲಿ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ನನ್ನ ಮಗಳು ಯಾವುದು ಮಿಸ್ ಮಾಡ್ಕೋಬಾರ್ದು ಅಂತ ಅವಳು LKGಯಿಂದನೂ ಅಷ್ಟೇ ಕಳಿಸ್ತಾ ಇದ್ದೀವಿ ನಾವು. ಕರೋನಾ ಬಂದಾಗೇನೋ ಒಂದೆರಡು ಸತಿ ಕರ್ಕೊಂಡೋಗಿಲ್ಲ ಅನ್ಸುತ್ತೆ. ಇನ್ನೆಲ್ಲ ಟೈಮು ಪ್ರತಿ ವರ್ಷ ಇರುತ್ತೆ. ಬಟ್ ಇದು 3ನೇ ಸತಿ ಅನ್ಕೋತೀನಿ ಅವಳು ವಂಡರ್ಲಾಗೆ ಹೋಗ್ತಾ ಇರೋದು. ಬಟ್ ಅಂದರೂ ಮಕ್ಳಿಗೆ ಎಂಜಾಯ್ಮೆಂಟ್ ಮಿಸ್ ಆಗಬಾರ್ದು ಅಂದ್ಬಿಟ್ಟು, ಆ ಕ್ರೇಜು ಎಂಜಾಯ್ಮೆಂಟು ಮಿಸ್ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಮನೆಯವ್ರು ಯಾವ ವರ್ಷವೂ ಮಿಸ್ ಮಾಡಲ್ಲ, ಕಳಿಸ್ತೀವಿ ಎಷ್ಟೇ ದುಡ್ಡಾದ್ರೂ. ಸೊ ಮಕ್ಕಳಂತೆಲ್ಲ ಸಖತ್ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಈ ಬಸ್ ಅವ್ರದ್ದೆಲ್ಲ ಕೂತ್ಕೊಂಡಿದ್ರು ಎಲ್ಲರೂ, ಅವ್ರ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ. ಹಾಗಾಗಿ ವಿಡಿಯೋ ಕೂತಿದ್ಲು. ಆಮೇಲೆ PT ಸರ್ ಬಂದು ಬೇರೆ ಕಡೆ ಗಾಡಿಗೆ ಶಿಫ್ಟ್ ಮಾಡಿದ್ರು. ಅಂದರೆ ಕ್ಲಾಸ್ ವೈಸು ಒಬ್ಬೊಬ್ರಿಗೆ ಒಂದೊಂದು ಬಸ್ ಅಂತ ಇದಾಗಿರುತ್ತೆ, ನಂಬರ್ಸ್ ಹಾಕಿರ್ತಾರೆ. ಹಾಗಾಗಿ ಅವರು ಬೇರೆ ಬಸ್ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಆ ಕಡೆ ಬಿಟ್ಟಿದ್ದಾಯಿತು. ಸೊ ಈ ನನ್ನ ಮಗ ಹೊರಡೋವರೆಗೂ ಸುಮ್ಮನೆ ಇದ್ದ, ಚೆನ್ನಾಗಿ ಆರಾಮಾಗೆ. ಆಮೇಲೆ ಹೊರಡೋ ಟೈಮಲ್ಲಿ ಆ ಕಡೆ ಇನ್ನೊಂದು ಬಸ್ಸಲ್ಲಿ ಕೊಂಡ್ರು ಸುಮ್ಮನೆ ಅಳಕ್ಕೆ ಶುರು ಮಾಡ್ದ. ಮಕ್ಕಳು ಹೀಗೇ ಒಬ್ರಿಗೊಬ್ರು, ದೊಡ್ಡವರು ಚಿಕ್ಕವರು, ಅಣ್ಣ ತಂಗಿ, ಆಮೇಲೆ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮ ಇದ್ದರೆ ಒಬ್ರು ಹೋದರೆ ಒಬ್ರು ಹೋಗಿಲ್ಲ ಅಂದರೆ ಹೀಗೆ ಅಳು ಬರೋದು. ನನ್ನ ಮಗ ಆದರೆ ಚಿಕ್ಕವನು. ಅಲ್ಲಂತೂ ಇನ್ನು ಕೆಲವು ಮಕ್ಕಳಂತೂ ಬೇರೆ ಬೇರೆ ಸ್ಕೂಲ್ ಇರ್ತಾರಲ್ಲ, ಅವ್ರ ಸ್ಕೂಲಲ್ಲಿ ಟ್ರಿಪ್ ಇರಲ್ವಲ್ಲ, ಕಳಿಸಿರಲ್ಲ. ಆ ಮಕ್ಕಳು ಹಾಗೆಯೇ ಮುನಿಸ್ಕೊಂಡು ಹತ್ಕೊಂಡೆಲ್ಲ ಹೋಗ್ತಾಯಿದ್ರು. ಹೋದರೆ ಮಕ್ಕಳು ಎಲ್ಲರೂ ಜೊತೆಲೇ ಹೋಗಬೇಕು. ಇವನಿಗೇನೋ ಒಂಥರ ಕ್ರೇಜ್, ಇಲ್ಲೋ ಹೋಗ್ತಾ ಇದ್ದಾಳೆ ನಮ್ಮ ಅಕ್ಕ, ನಾವು ಹೋಗ್ತೀವಿ ಬಸ್ ಹತ್ಕೊಂಡು ಅಂದ್ಬಿಟ್ಟು, ನಡಿ ಬಸ್ಸಲ್ಲಿ ಕೂತ್ಕೊಳ್ಳೋಣ, ನಾವು ಹೋಗೋಣ ನಡಿ ಅಂತ ಇದ್ದಾನೆ ಅವನು. ಅವನಿಗೆ ಗೊತ್ತಾಗ್ತಾ ಇಲ್ಲ ಅದು ಬರೀ ಮಕ್ಕಳು ಹೋಗೋದು ಅಂತ. ಸೊ ವಂಡರ್ಲಾಗೆ ಹೋಗಿದ್ದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ. ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನಾನು. ಆ್ಯಕ್ಚುಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ಮೇಡಮ್ ಎಲ್ಲ ಕಳಿಸಿದ್ರು ವೀಡಿಯೋಸ್ ಎಲ್ಲ. ಅದೆಲ್ಲ ನಮ್ಮ ಯಜಮಾನ್ರ ಮೊಬೈಲ್ ಇತ್ತು, ಅದನ್ನೆಲ್ಲ ನಾನು ನನ್ನ ಮೊಬೈಲಿಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಗ ನೋಡಿ ಎಷ್ಟು ಅಳ್ತಾನೆ ಅಂತ. ನೆಕ್ಸ್ಟ್ ವಾಯ್ಸ್ ಓವರ್ ಕೊಡಲ್ಲ, ಹಾಗೆ ಹಾಕ್ತೀನಿ, ಕೇಳಿಸ್ಕೊಳ್ಳೋಣ ನಾವು. ಜಿಜ್ಜಿ ತಿಂಡಿ ಕೊಡಿಸ್ಲಾ ಅವನಿಗೆ? ಸಿನಿಮಾ ಅವನಲ್ಲ ಅವನು. ಗಮ್ಮ ನೋಡಿ ಫ್ರೆಂಡ್ಸ್ ಹೆಂಗಳ್ತು ನೋಡಿ. ಅಯ್ಯೋ 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 ಅಯ್ಯೋ, ಮಮ್ಮೂ ತೀಸ್ತೀನಿ ಬಾ, ನಾ ಮಮ್ಮೂ ತೀಸ್ತೀನಿ ಬಾ. ಅವ್ನು ಟ್ರಿಪ್ಪಿಗೆ ಕರ್ಕೊಂಡೋಗಿಲ್ಲ, ಅವಳನ್ನ ಮಾತ್ರ ಕಳಿಸಿದ್ದೀವಿ ಅಂತ ಪಾಪ ಅಳ್ತಾ ಇದ್ದಾನೆ ಅವನು. ಸೊ ಅವಳನ್ನ ಬಿಟ್ಟು ಬಂದ್ವಿ. ಇವಾಗ ತಿಂಡಿ ರೆಡಿ ಮಾಡ್ಬೇಕು. ಆಯ್ತಮ್ಮ, ನಾವು ಹೋಗೋಣ, ಟಾಟಾ. ನಾವು ಟಾಟಾ ಹೋಗೋಣ, ನಾ ಕರ್ಕೊ ಹೋಗ್ತೀನಿ. ಸೊ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಶಾವಿಗೆ ಬಾತ್ ವಿಡಿಯೋ ಮಾಡೋಣ. ಹೆಂಗಾಡ್ದವ ಗೇಮು ವಂಡರ್ಲಾ ಇಂದ ಬಂದ ನನ್ನ ಮಗಳು ಇವಾಗ. ಅಲ್ಲಿ ಬಾಟ್ಲಲ್ಲಿದೆ, ಕುಡಿಯೋಗು ನಿನ್ನ ಬಾಟ್ಲಲ್ಲಿ. ಎಲ್ಲ ಗೇಮ್ ಆಡ್ದ? ಚೆನ್ನಾಗಿತ್ತಾ ಗೇಮು? ಉದ್ರೋಗ ಗೇಮ್ ಎಲ್ಲ ಆಡ್ದ? ಹೆಂಗೆ? ಹೈಟ್ ಏನು ಕೇಳಲ್ವಾ? ಇವ್ನು ನೋಡಿ, ಇವ್ನು ಡ್ಯಾನ್ಸ್ ನೋಡಿ. ಯಾಕೆ? ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದ ಚೆನ್ನಾಗೆ? ನಮ್ಗೆ ಐಸ್ ಕ್ರೀಮು, ಸಾಗು, ಆಮೇಲೆ ಇದು ಬೋಟಿ, ನೂಡಲ್ಸ್, ಇದು ಫ್ರೈಡ್ ರೈಸ್, ಜೀರಾ ರೈಸ್ ಇತ್ತು. ಆಕ್ಚುಲಿ ಆಮೇಲೆ ಅದೆಲ್ಲ ತಿಂದಾದ್ಮೇಲೆ ನಮ್ಮ ಮ್ಯಾಮು ನಾವು ಹೋಗ್ಬೇಕಾದ್ರೆ ನಮಗ್ ಸಾಕಾಯ್ತು ತಗೊಳ್ಳಿ ಅಂತ ಬಟ್ಲಲ್ಲಿ ವೆಜ್ ಫ್ರೈಡ್ ರೈಸ್ ಕೊಟ್ಟಿದ್ರ. ಅದಕ್ಕೊಂದು ಪೆಪ್ಪರ್ ಎಲ್ಲ ಹಾಕಿದ್ರು, ಮಸ್ತ್ ಆಗಿತ್ತು ಮಾತ್ರ. ನೀರಲ್ಲಿ ಮುಳುಗಿ ಸ್ವಿಮ್ಮಿಂಗು. ಫ್ರೆಂಡ್ಸ್, ನನ್ನ ಮಗಳು ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತಾಳೆ ಅಂತ. ಹೇಳ್ಕೊಡಮ್ಮ ಸರಿ ಕೂತ್ಕೊಂಡು. ನೀನು ಹೆಂಗೆ ಸ್ವಿಮ್ ಮಾಡಿದೆ ಅಂತ.
ಇರ್ಬೇಕು ಹಾಂ ಸ್ಪೂನಲ್ಲಿ ಬೇಯಿಸ್ಬಿಡ್ತಾರ ಹಾಂ ಇರ್ಬೇಕು. ಸುಮ್ಮ ಟ್ರೈ ಮಾಡಿ ನಿಜವಾಗ್ಲೂ ಸ್ಮೆಲ್ ಗೊತ್ತು. ಹಾಂ ಹಿಂಗೆ ಇಟ್ಕೊಳ್ಳೋದು ಹಾಂ ಒಂದಕ್ಕೊಂದು ಅನ್ನೋದು ಹಾಂ ಈಗ ಕೈ ಕಲ್ಕೋಬೇಕು. ಹಾಂ ಹಂಗೆ ಹಾಂ ಯಾಕಂದ್ರೆ ಅಂದ್ರೆ ಈ ವೇರ್ ಸ್ಕೂಲಲ್ಲಿ ಹಾಂ ಹೊಸ ಗರ್ಲ್ಸ್ ಬಾಯ್ಸ್ ಅಂತ ಸೆಕ್ಷನ್ ಮಾಡಿದ್ದಾರೆ. ಕಮ್ಮಿ ಇದೆ ಒಂಥರ ಟ್ಯಾಕ್ಟರ್. ಆ ವೇವ್ಸ್ ಸ್ಟಾರ್ಟ್ ಆದಾಗ ನಾವು ವೇವ್ ಆಗ್ತೀವಲ್ಲ ಆಗ ನೀನು ಫ್ಲಟರ್ ಮಾಡಬೇಕು ಕಾಲು. ಹಾಂ ಥರ್ಡ್ ಹಾಂ ನೋಡಿದ್ರ ನಾವು ಖರ್ಚೆ ಮಾಡಿಲ್ಲ. ನನ್ನ ಮಗಳು ಹೆಂಗ್ ಸ್ವಿಮ್ಮಿಂಗ್ ಕಲ್ತವಳೆ. ಕಲ್ತಿರೋದಲ್ದ ಅವ್ರ ಫ್ರೆಂಡ್ಸ್ಗೆಲ್ಲ ಕೋಚ್ ಮಾಡಿ ಬಂದವಳೆ. ಇಂಟೆಲಿಜೆಂಟ್. ಯಾಕೋ ನೀವು ನೀರೊಳಗೆಲ್ಲ ಮುಳುಗಿ ಸ್ವಿಮ್ಮಿಂಗ್ ಮಾಡಕ್ಕೆ ಹ್ಮ್ ಫಸ್ಟ್ ಟೆಕ್ನಿಕ್ ಏನಂದ್ರೆ ಓಕೆ ಸುಮ್ನಿರು. ಆಮೇಲೆ ನಾರ್ಮಲ್ ಆಗಿ ಮಾಡೋದು ಫುಲ್ ಹಿಂಗ್ ಅನ್ಬೋದು. ನಮ್ಗೆ ಹಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಹಿಂಗೆ ತಡೋದು. ಸಾಕು ಬಿಡವ, ಅವ್ರು ಕಲ್ತ್ಕೊಂಡ್ರಿ ಅಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ ಈ ನನ್ನ ಮಗನ್ ಟಾರ್ಚರ್ ಯಾವಳ ಕೈಲಾಯ್ತದೆ. ಅಲ್ಲಂತೂ ಸಕ್ಕತ್ತಿತ್ತು. 4ನೇ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಹೊಂಟಲ್ಲ ಹೋಗಿ ಬಂದವಳು. ಇವಳು ಐಟ್ ನೋಡಿದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಂತಾರೆ. 4ನೇ ಕ್ಲಾಸ್ ಅಂತ ಅಮ್ಮ ಯಪ್ಪ ನನ್ನ ಮಗ ನಂಗೆ ಸರಿಯಾಗಿ ಬರುತ್ತೆ. ಇವಾಗ ಇಳಿ ಮರ್ಯಾದಿಂದ ಕೆಳಗೆ. ಸೊ ನೋಡಿ ವಂಡರ್ಲಾ ಟಿಕೆಟು 800 ರುಪೀಸು. ಇದು LKG ಟು 4th ಸ್ಟ್ಯಾಂಡರ್ಡ್ಗಂತೆ ಪ್ರೈಮರಿ ಸ್ಕೂಲ್ಗೆ. ಇವಳು 5th ಓದ್ತಾವಳೆ, 4th ಅಂದ್ಬಿಟ್ಟು ಹೋಗಿ ಬಂದವ್ರಂತೆ. 7th ಸ್ಟ್ಯಾಂಡರ್ಡ್ ಕಂಡಂಗೆ ಕಾಣ್ತಾಳೆ ಐಟು. ಉಲಾಲ ವಂಡ್ರಾಲ. ಇನ್ನೊಂದ್ಸತಿ ಹೋಗ್ಬೋದು, ಇದನ್ನೇ ಇಟ್ಕೊಂಡಂತಾಳೆ ನನ್ನ ಮಗಳು. ಇಲ್ಲಿ ಟಿಕೆಟ್ ಅರ್ದಿರೋದವಳು ನೋಡಿಲ್ಲ ಏನು. ಹಾಂ ಹೌದು, ಮತ್ತೆ ಹೋಗ್ಬಾರ್ದು ನೀವು ಅಂತ. ಮತ್ತೆ ಇನ್ನೊಂದ್ಸತಿ ಹೋಗ್ಬೋದು ಅಂತೆ. ಇದು 3ನೇ ಸತಿ ಹೋಗ್ತಾ ಇರೋದು ವಂಡ್ರಲಾಗೆ. ಚಿಕ್ಕದ್ರಲ್ಲೂ ಹೋಗೋಳೆ. ಮತ್ತೆ 5ನೇ ಸತಿನಾ? ಅದೆಂಗೆ? ಹ್ಞೂ 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 3 ಸತಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. 3 ಸತಿ. ಒಂದ್ಸತಿ JRS ಹೋಗಿದ್ದೆ, ಒಂದ್ಸತಿ ಇದು ಅದ್ಯಾವುದೋ ರೆಸಾರ್ಟ್ಗೆ ಹೋಗಿದ್ರಿ ಒಂದ್ಸತಿ. ಆಮೇಲೆ ಕರೋನಾದಲ್ಲಿ ಎಲ್ಲಿತ್ತು ಸ್ಕೂಲು? ಕರೋನಾದಲ್ಲಿ ಯಾವ ಸ್ಕೂಲು ಇಲ್ಲ, ಯಾವ ಟ್ರಿಪ್ಪು ಇರಲಿಲ್ಲ. ಹಾಂ 3ನೇ ಸತಿ ಇದು ವಂಡ್ರಲಾಗೆ ಹೋಗಿರೋದು ಅಷ್ಟೇ. ಸೊ ನನ್ನ ಮಗಳು ಆಡಿರೋ ಗೇಮಲ್ಲಿ ಇದು ಒಂದನ್ನು ಮಾತ್ರ ಅವ್ರು ವಿಡಿಯೋ ಮಾಡಿ ಶೇರ್ ಮಾಡಿದ್ದಾರೆ ಗ್ರೂಪಲ್ಲಿ. ಸೊ ಹಾಗಾಗಿ ಅದರಲ್ಲಿ ತೆಕ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಮಗಳು ಕೂತಿದ್ದಾಳೆ. ಎಲ್ಲನೂ ಪಾಪ ಅವರು ಕವರ್ ಮಾಡೋಕ್ಕಾಗಲ್ವಲ್ಲ. ಈ ಫಸ್ಟ್ ಲೈನಲ್ಲೇ ಕೂತಿದ್ದಾಳೆ ನೋಡಿ ನನ್ನ ಮಗಳು, ಬ್ಲೂ ಕಲರ್ ಟಿ ಶರ್ಟು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ. ಪುಣ್ಯಕರು ಒಂದು ಸ್ವಲ್ಪ ವೀಡಿಯೋ ಮಾಡಿ ಎಲ್ಲನೂ ಶೇರ್ ಮಾಡಿರೋದ್ರಿಂದ ಯೂಟ್ಯೂಬಿಗೆ ನನಗೆ ಹೆಲ್ಪ್ ಆಯಿತು. ಸೊ ಹಾಗಾಗಿ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನಮಗಂತೂ ಅಲ್ಲಿ ಹೋಗೋಕ್ಕಾಗಲ್ಲ, ಹಾಗಾಗಿ ಮಗಳು ಹೋಗಿದ್ದಾಳೆಲ್ಲ ಖುಷಿ ಆಯಿತು. ನಾವು ಹೋಗ್ಬೋದು, ಹೋಗೋಕ್ಕಾಗಲ್ಲ ಅಂತಲ್ಲ. ಅಂದರೆ ನಾವು ಅಷ್ಟೊಂದು ಗೇಮ್ ಆಡಲ್ಲ, ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ವರ್ತಿಲ್ಲ. ಸೊ ಮಕ್ಳಿಗೇನು ಆಲ್ಮೋಸ್ಟ್ ಸ್ಕೂಲಲ್ಲೇ ಕರ್ಕೊಂಡು ಹೋಗ್ತಾರಲ್ಲ, ಹಾಗಾಗಿ ನಾವು ಅಲ್ಲೇ ಕಳಿಸ್ಬಿಡ್ತೀವಿ. ಅವಳು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಮೇನಾಗಿ ಮಕ್ಳಿಗೆ ಎಂಜಾಯ್ ಆಗಬೇಕಲ್ವ, ಹಾಗಾಗಿ ಮಕ್ಳನ್ನ ಕಳಿಸಿದ್ದು. ಸೊ ಸಖತ್ತಾಗಿದೆ ಗೇಮ್ ಮಾತ್ರ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆಡ್ಕೊಂಡು ಬಂದಿದ್ದಾಳೆ. ಅವಳಂತೂ ಯಾವ ಗೇಮ್ಗೂ ಎದುರ್ಕೊಳ್ಳಲ್ಲ, ಚೆನ್ನಾಗಿ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಳೆ. ಇದರಲ್ಲೆಲ್ಲ ನಮಗೇನು ದುಡ್ಡೇನು ಲಾಸ್ ಆಗುತ್ತೆ ಅನ್ನೋ ಥರ ಇಲ್ಲ, ಎಲ್ಲನೂ ಆಡ್ಕೊಂಡು ಬರ್ತಾಳೆ. ಹಾಗಾಗಿ ನಮಗೂ ಖುಷಿ ಇದೆ. ಸೊ ಮಕ್ಕಳೇ ಎಂಜಾಯ್ ಮಾಡಿದ್ರೆ ಅದೇ ದೊಡ್ಡ ಖುಷಿ ಅಲ್ವಾ. ಹಾಗಾಗಿ ನಾವೆಲ್ಲ ಹೋದರೆ ಇವಾಗ ನಾವೇನೂ ಆಟ ಆಡೋಲ್ಲ ಗೇಮು, ಸುಮ್ಮನೆ ನಮ್ಮ ಟಿಕೆಟ್ ಎಲ್ಲ ವೇಸ್ಟ್ ಆಗುತ್ತೆ. ಮಕ್ಕಳು ಆಡೋದ್ರಿಂದ ಮಕ್ಳಿಗೆ ಮಾತ್ರ ಯೂಸ್ ಆಗಬೇಕು. ಸೊ ನಾನು ಫಾಸ್ಟ್ ಮೋಷನ್ಗೆ ಹಾಕಿದ್ದೀನಿ, ಅಷ್ಟು ಫಾಸ್ಟಾಗಿ ತಿರುಗಿಸಲ್ಲ, ಯಾಕಂದರೆ ವೀಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಸಿಕ್ಕಿದಷ್ಟು ವೀಡಿಯೋನ ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ಎಂಜಾಯ್ ಮಾಡ್ಕೊಂಡು ಬಂದಳು ನನ್ನ ಮಗಳು. ಫುಡ್ಸು ಎಲ್ಲನೂ ಅಲ್ಲೇ ಕೊಡ್ತಾರೆ. ನಾನ್ ವೆಜ್ ಎಲ್ಲ ಕೊಟ್ಟಿದ್ರಂತೆ, ಬಟ್ ಇವಳು ಗೇಮ್ಸ್ ಆಡ್ತೀನಿ ಅಂದ್ಬಿಟ್ಟು ನಾನ್ ವೆಜ್ ಏನೂ ಇಸ್ಕೊಂಡು ತಿಂದಿಲ್ಲ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.